ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದಷ್ಟು MCQಸ್ನ ಸಾಲ್ವ್ ಮಾಡೋಣ. ಸೊ ಈ MCQs ಎಲ್ಲ ನಿಮಗೆ UPSC ಫಾರ್ಮೆಟ್ಲಿ ಇರ್ತದೆ. UPSC ಲೆವೆಲ್ ಪ್ರಿಲಿಮ್ಸ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಬಟ್ ಈಗ VA ಮತ್ತು ನೆಕ್ಸ್ಟ್ ಅಪ್ಕಮಿಂಗ್ ಯಾವುದೇ ಎಕ್ಸಾಮ್ ಬಂದರೂ PDO ಫಾರ್ಮೆಟ್ ಎಲ್ಲ ಆದಷ್ಟು UPSC ಲೆವೆಲ್ ಕೊಡ್ತಾರೆ, ಆಯಿತಾ? ಯಾಕಂತಂದರೆ ಈಗ ಬಂದಿರೋ ಟ್ರೆಂಡ್ ಪ್ರಕಾರ ಹಂಗೆ ಕೊಡಬೇಕು ಅಂತ ಇದು ಮಾಡ್ತಿದ್ದಾರೆ. ಸೊ ನಾವು ಅದ್ರ ರೀತಿಯಲ್ಲಿ ನಾವು ಒಂದಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಮೊದಲ ಥರ ಜನರಲ್ ನಾಲೆಡ್ಜ್ ಕ್ವಶನ್ ಒಂದೇನು ಕೇಳಲ್ಲ ಅಂತ ಅನ್ಕೊಳ್ತೀನಿ ಪೊಲಿಟಿಲಿ. ಓಕೆ, ಮೊದಲನೇ ಕ್ವಶನ್ ಬಂದು DPSP ಬಗ್ಗೆ ಕೇಳಿದ್ದಾನೆ. ಒಂದು 20 ಕ್ವಶನ್ ಸಾಲ್ವ್ ಮಾಡೋಣ, ಆಯಿತಾ? 20 ಕ್ವಶನ್ ಸಾಲ್ವ್ ಮಾಡೋಣ. ಅದರಿಂದ ಏನಾದ್ರು ನಿಮ್ಗೆ ಯೂಸ್ ಆಯಿತು ಅಂತಂದರೆ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಅದ್ರ ಸೀರೀಸ್ ಒಂದು ಕಂಟಿನ್ಯೂ ಮಾಡ್ತೀನಿ. ಡೈಲಿ ಒಂದೊಂದು ವೀಡಿಯೋದಲ್ಲಿ 20 ಕ್ವಶನ್ ಥರ ಒಂದು 10 ವೀಡಿಯೋ ಮಾಡಿ. ಓಕೆ, ಈಗ DPSP ಬಗ್ಗೆ ಏನೋ ಕೇಳಿದ್ದಾನೆ. ವಿಚ್ ಆಫ್ ದ ಫಾಲೋಯಿಂಗ್ statement regarding the DPSP under directive principle of state policy mentioned in the Constitution of India. They require legislation for their implementation. Their executive aim is to establish political democracy in India. Apart from part 4, there are other directives also mentioned in other parts of the Constitution. ಅದು ಸೆಕೆಂಡ್ ಕೊಡ್ತೀನಿ ನೋಡಿ, ಟ್ರೈ ಮಾಡಿ. ಓಕೆ, ಇದನ್ನ ನಾನೇ ಸಾಲ್ವ್ ಮಾಡ್ತೀನಿ. ಆನ್ಸರ್ ಬಂದು 1 and 3 ಅಂತ. ಸೊ ಹೇಗೆ ಅಂತಂದರೆ, ಅಂದರೆ ನಾನು ಈಗ ನಿಮ್ಗೆ ಯಾವ ಥರ ಹೇಳ್ತೀನಿ ಅಂತಂದರೆ, ನೀವು ಲಕ್ಷ್ಮೀಕಾಂತ್ ಬುಕ್ ಇದ್ದರೆ ನೋಡಿ, ಎಲ್ಲ ಇದೇ ಥರ ಸ್ಟೇಟ್ಮೆಂಟ್ಗಳು ಡೈರೆಕ್ಟಾಗಿ ಕೊಟ್ಟಿರ್ತಾನೆ, ಆಯಿತಾ? ಈಗ ಈ ಸ್ಟೇಟ್ಮೆಂಟಲ್ಲಿ ಮೊದಲು ದ ರಿಕ್ವೈರ್ ಲೆಜಿಸ್ಲೇಷನ್ ಫಾರ್ ದ ಇಂಪ್ಲಿಮೆಂಟೇಷನ್. ಈಗ ಯಾವ್ದಾದ್ರು ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದರೆ ಲೆಜಿಸ್ಲೇಷನ್ ಬೇಕೇ ಬೇಕಲ್ವಾ? ಹೌದು, ಲೆಜಿಸ್ಲೇಷನ್ ಬೇಕೇ ಬೇಕು. ಸೊ ಆಪ್ಷನ್ 1 ಕರೆಕ್ಟು, ಅಂದರೆ ಸ್ಟೇಟ್ಮೆಂಟ್ 1 ಕರೆಕ್ಟು. ದರ್ ಎಕ್ಸ್ಕ್ಲೂಸಿವ್ ಏಮ್ ಇಸ್ ಟು ಎಸ್ಟಾಬ್ಲಿಷ್ ಪೊಲಿಟಿಕಲ್ ಡೆಮೋಕ್ರಸಿ ಇನ್ ಇಂಡಿಯಾ. ಹೌದಾ? ಇಲ್ಲ, ಪೊಲಿಟಿಕಲ್ ಡೆಮೋಕ್ರಸಿ ಅಂತ ಬರೋದು ಫಂಡಮೆಂಟಲ್ ರೈಟ್ಸ್ಗೆ ಪೊಲಿಟಿಕಲ್ ಡೆಮೋಕ್ರಸಿ ಬರ್ತದೆ, ಫಂಡಮೆಂಟಲ್ ರೈಟ್ಸ್, ಆಯಿತಾ? ಹಾಗಾದರೆ DPSPಗೆ ಏನು? DPSPಗೆ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ಕು ನಮಗೆ DPSP ನೋಡಿದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ನೆಕ್ಸ್ಟು ಅಪಾರ್ಟ್ ಫ್ರಮ್ ಪಾರ್ಟ್ 4 ದರ್ ಆರ್ ಅದರ್ ಡೈರೆಕ್ಟಿವ್ಸ್ ಆಲ್ಸೋ ಮೆನ್ಷನ್ ಅದರ್ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಹೌದಾ? ಹೌದು. ಎಕ್ಸಾಂಪಲ್ ಹೇಳೋದಾದ್ರೆ ಪಾರ್ಟ್ 4A ಫಂಡಮೆಂಟಲ್ ಡ್ಯೂಟೀಸು ಪಾರ್ಟ್ 4Aದಲ್ಲಿ ನೋಡಿದೆ. 51A ಆರ್ಟಿಕಲ್ 51Aಲಿ ಇನ್ನೊಂದಷ್ಟು ಫಂಡಮೆಂಟಲ್ ಡ್ಯೂಟೀಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಇದು ಆನ್ಸರ್ 1 and 3 1. ನೆಕ್ಸ್ಟು ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2ಅಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಿಫೋರ್ ಎಂಟರಿಂಗ್ ಅಪಾನ್ ಹಿಸ್ ಆಫೀಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟು ಮೇಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅನ್ ಓತ್ ಬಗ್ಗೆ ಕೇಳಿದ್ದಾರೆ ನೋಡಿ. ಎಲ್ಲ ಬಿಡೋದು ಇದೊಂದೇ, ನಾನು ಬಿಟ್ಟಿದೆ ಇದನ್ನು. ಓತ್ ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಅದ್ರ ಬಗ್ಗೆ ಕೇಳ್ಬಿಟ್ಟಿದ್ದೇನೆ ಏನು ಅಂತ. ಸೊ ಇದು ಆನ್ಸರ್ ಗೊತ್ತಿದ್ರೆ ನೋಡಿ, ಓದಿ ಒಂದ್ಸತಿ. To faithfully execute the office, to preserve and protect, defend the constitution of the law and the law, to devote himself to the service as and well-being of the people of India ಅಂತ ಕೇಳಿದ್ದಾರೆ. ಸಾಲ್ವ್ ಮಾಡ್ತೀರಾ? ಸೊ ಹೌದಾ? ಆಪ್ಷನ್ 1 ಸ್ಟೇಟ್ಮೆಂಟ್ 1 2 3 ಕರೆಕ್ಟಾ? ಹೌದು. ಪ್ರೆಸಿಡೆಂಟ್ ಆಫ್ ಇಂಡಿಯಾದಲ್ಲಿ ಈ 3 ಹೇಳ್ತಾನೆ. ಟು ಫೇತ್ಫುಲಿ ಎಕ್ಸಿಕ್ಯೂಟ್ ದ ಆಫೀಸ್, ಟು ಪ್ರಿಸರ್ವ್, ಪ್ರೊಟೆಕ್ಟ್ ಅಂಡ್ ಡಿಫೆಂಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ಲಾ, ಟು ಡಿವೋಟ್ ಹಿಮ್ಸೆಲ್ಫ್ the service as well as being of the people of India. 1 2 3 sir is correct. Next to consider the following officials of India: State Election Commission, Chairman of the SPSC, and the State Public Service Commission, the Judge of the High Court, Advocate General of the State. Which of the following given above is or appointed by the governor of the concerned state? ಹೇಳಿ, ಗವರ್ನರು ಯಾರನ್ನು ಅಪಾಯಿಂಟ್ ಮಾಡ್ತಾರೆ? ಸ್ಟೇಟ್ ಎಲೆಕ್ಷನ್ ಕಮಿಷನರಾ? ಹೌದು, ಸ್ಟೇಟ್ ಎಲೆಕ್ಷನ್ ಕಮಿಷನರ್. ಸ್ಟೇಟ್ ಇಲ್ಲಿದೆ, ಸೊ ಸ್ಟೇಟ್ ನೀವು ಓದದೇ ಇದ್ರೂ ಮಾಡ್ಬೋದು ಇದನ್ನು. ಓಕೆ, ನೆಕ್ಸ್ಟು ಸ್ಟೇಟ್ ಪಬ್ಲಿಕ್ ಕಮಿಷನ್ ಹಂಗಂತಂದ್ಬಿಟ್ಟು ಇಲ್ಲಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ SPSC ಲೈಕ್ KPSC ಇದೆಯಲ್ಲ, ಇದನ್ನು ಯಾರು ಅಪಾಯಿಂಟ್ ಮಾಡ್ತಾರೆ? ಗವರ್ನರ್ ಅಲ್ಲ. ಯಾರು? ಗವರ್ನರೇ, ಸಾರಿ. SPSC ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನು ಆಪ್ಷನ್ 2 ಕರೆಕ್ಟು. ಇದು ಸಾರಿ, ಇದನ್ನು ನಾನು ಹೇಳಕ್ಕೆ ಬಂದಿದ್ದು ಜಡ್ಜ್ ಆಫ್ ದ ಹೈಕೋರ್ಟ್. ಏನಿದೆ ಜಡ್ಜ್ ಆಫ್ ದ ಹೈಕೋರ್ಟ್ಸ್, ಸುಪ್ರೀಂ ಕೋರ್ಟ್ ಅಲ್ಲ, ಇದನ್ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡೋದು. ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಗವರ್ನರು ರಿಮೂವಲ್ ಎಲ್ಲ ಮಾಡೋದೆಲ್ಲ ಪ್ರೆಸಿಡೆಂಟೇ. ಸೊ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಪ್ರೆಸಿಡೆಂಟ್ ಕೂಡ ರಿಮೂವ್ ಮಾಡ್ತಾರೆ. ಹಾಗಾದರೆ ಸ್ಟೇಟ್ಮೆಂಟ್ 3 ತಪ್ಪಾಗ್ತದೆ. ಸ್ಟೇಟ್ಮೆಂಟ್ 4 ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟಾ? ಹೌದಾ? ಸರಿ, ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಸರಿ. ಹಾಗಾದರೆ 1 2 and 4 ಓನ್ಲಿ. ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 4. Who among the following are mentioned in the Constitution of India as a part of Electoral College?
ಎಲೆಕ್ಟೋರಲ್ ಕಾಲೇಜ್ ಟು ಎಲೆಕ್ಟ್ ದ ಮೆಂಬರ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಎಲೆಕ್ಟೋರಲ್ ಕಾಲೇಜ್ ಯಾರ್ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸು ಲೋಕಲ್ ಬಾಡೀಸು, ಚೇಂಬರ್ಸ್ ಆಫ್ ಕಾಮರ್ಸ್ ಇನ್ ದ ಸ್ಟೇಟ್ಸು, ನೆಕ್ಸ್ಟ್ ಗ್ರಾಜುಯೇಟ್ ಫಾರ್ ಆಫ್ 3 years ಅಂಡ್ ರಿಸೈಡಿಂಗ್ ವಿತ್ ಇನ್ ದ ಸ್ಟೇಟು, ಆಲ್ ದ ಟೀಚರ್ಸ್ ಫಾರ್ 3 years ಇನ್ ದ ಸ್ಟೇಟ್ ಅಂತ ಕೇಳಿದ್ದಾನೆ. ಸೊ 4ನೇ ಕ್ವಶನ್ ಹೇಳೋದಾದ್ರೆ 4ನೇದು ಓಕೆ, ಲೋಕಲ್ ಬಾಡೀಸ್ ಇದ್ರೆ ಎಲೆಕ್ಟೋರಲ್ ಕಾಲೇಜಲ್ಲಿ. ಹೌದು, ಲೋಕಲ್ ಬಾಡೀಸ್ ಇರ್ತಾರೆ, ನೋಡ್ಕೊಳ್ಳಿ. ಎಲೆಕ್ಟೋರಲ್ ಕಾಲೇಜಲ್ಲಿ ಲೋಕಲ್ ಬಾಡೀಸ್ ಇರ್ತಾರೆ, ಜೊತೆಗೆ ಮೆಂಬರ್ಸ್ ಕಾಮರ್ಸ್ ಅಂಡ್ ಸ್ಟೇಟ್ ಇದಿರಲ್ಲ. ಕಾಮರ್ಸ್ ಇಂದ ಸ್ಟೇಟ್ ಇದಕ್ಕೂ ಸಂಬಂಧನೇ ಇಲ್ಲ. ಗ್ರಾಜುಯೇಟ್ಸ್ ಇರ್ತಾರ, ಎಸ್ ಇದ್ದಾರೆ. ಟೀಚರ್ಸ್ ಇರ್ತಾರ, ಎಸ್ ಇದ್ದಾರೆ. ಟೀಚರ್ಸು, ಲೋಕಲ್ ಬಾಡೀಸು, ಗ್ರಾಜುಯೇಟ್ಸ್ ಎಲ್ಲ ಸೇರಿಸಿ ಒಂದು ಎಲೆಕ್ಟೋರಲ್ ಕಾಲೇಜು. ನೀವು ಎಲೆಕ್ಷನ್ ಆಫ್ ಯಾವ್ದು ಗವರ್ನರ್ ಎಲೆಕ್ಷನ್ ಯಾವುದೋ ಇಲ್ಲ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ಸುತ್ತೆ. ಕೌನ್ಸಿಲ್ ಎಲೆಕ್ಷನ್ ಆಗ್ಬೇಕಾದ್ರೇನೆ ಬರ್ತದೆ ನೋಡಿ ಇದನ್ನ, ಎಲೆಕ್ಷನ್ ಇದ್ರಲ್ಲಿ ಎಲೆಕ್ಟೋರಲ್ ಕಾಲೇಜ್ ಬರ್ತದೆ ಅದು. ನೆಕ್ಸ್ಟ್ 5th ಅಂತೂ ಕನ್ಸಿಡರ್ ದ ಫಾಲೋಯಿಂಗ್ ಬಾಡೀಸ್ ಇನ್ ಇಂಡಿಯಾ: ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್, ವುಮೆನ್, ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ ಹ್ಯೂಮನ್ ರೈಟ್ ಕಮಿಷನ್ ಅಂತ ಕೇಳಿದ್ದಾನೆ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ದು ಅಂತ ಕೇಳಿದ್ದಾನೆ. ದ ಫಾಲೋಯಿಂಗ್ ಬಾಡೀಸ್ ಗಿವನ್ ಎಸ್ಟಾಬ್ಲಿಷ್ ಬೈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇಂಡೆಕ್ಸ್ ಪೇಜ್ ಅಲ್ಲಿ ಹೇಳ್ಬೋದು. ಇಂಡೆಕ್ಸ್ ಪೇಜ್ ಲಕ್ಷ್ಮೀಕಾಂತ್ ಇಂಡೆಕ್ಸ್ ಪೇಜ್ ಎಲ್ಲ ಇದೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮತ್ತೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತಿದೆ. ಹಾಗಾದ್ರೆ 5th ಅಂತೂ ಯಾವ್ದಾಗಿರ್ಬೋದು? ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್, ಎಸ್. ಶೆಡ್ಯೂಲ್ ಕಾಸ್ಟ್ ಇದೆಯಾ? ಎಸ್ ಇದೆ. ನೆಕ್ಸ್ಟ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇಲ್ಲ, ವುಮೆನ್ ಬರಲ್ಲ. ವುಮೆನ್ ಬರೋದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬರ್ತದೆ. ಒಂದು ಸರಿ ಚೆಕ್ ಮಾಡ್ಬಿಡ್ತೀನಿ, ನನಗೂ ಕನ್ಫ್ಯೂಷನ್ ಆಗುತ್ತೆ ಇದು. ಓಕೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ಬರೋದು ನಿಮಗೆ ಎಲೆಕ್ಷನ್ ಕಮಿಷನು, UPSC, SPSC, ಫೈನಾನ್ಸ್ ಕಮಿಷನ್, GST ಕೌನ್ಸಿಲ್. ನೆಕ್ಸ್ಟ್ ನ್ಯಾಷನಲ್ ಕಮಿಷನ್ ಫಾರ್ SC ಇದೆ, ನ್ಯಾಷನಲ್ ಕಮಿಷನ್ ಫಾರ್ ST, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದು ಇದೆ. ಲಿಂಗ್ವಿಸ್ಟಿಕ್ ಅಂಡ್ ಮೈನಾರಿಟೀಸು, CAG, ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, ಕಾನ್ಸ್ಟಿಟ್ಯೂಷನ್ ಪರ್ಸೆಪ್ಷನ್ ಅಷ್ಟೇ. ಹಾಗಾದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸ್ 1 and 3 ಓನ್ಲಿ. ಸೊ ಆಪ್ಷನ್ ಸಿ. ನೆಕ್ಸ್ಟ್ ಪ್ರಿಯಾಂಬಲ್ ಬಗ್ಗೆ ಕೇಳಿದ್ದಾನೆ. ಪ್ರಿಯಾಂಬಲ್ ಏನು? ವಾಟ್ ಇಸ್ ದ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಪ್ರಿಯಾಂಬಲ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಕರೆಕ್ಟ್. ಪ್ರಿಯಾಂಬಲ್ ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಹೌದು. ನೆಕ್ಸ್ಟ್ ದ ವರ್ಡ್ ಸೆಕ್ಯುಲರ್ ಅಂಡ್ ಸೋಷಿಯಲಿಸ್ಟ್ ಹ್ಯಾವ್ ಬಿನ್ ಅ ಪಾರ್ಟ್ ಆಫ್ ಅ ಪ್ರಿಯಾಂಬಲ್ ಸಿನ್ಸ್ ಇನ್ಸೆಪ್ಷನ್. ಇನ್ಸೆಪ್ಷನ್ ಅಂತಂದ್ರೆ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ ಅಂತಂದ್ರೆ ಅದು ಕಾನ್ಸ್ಟಿಟ್ಯೂಷನ್ ಶುರುವಾದಾಗ್ಲಿಂದನೂ ಇದೆಯಾ ಅಂತ, ಅಂದ್ರೆ ಮೊದ್ಲಿಂದನೂ ಇದೆಯಾ ಅಂತ ಇಲ್ಲ. ಸೆಕ್ಯುಲರ್ ಮತ್ತೆ ಸೋಷಿಯಲಿಸ್ಟ್ ಆಡ್ ಮಾಡಿದ್ದು ಯಾವ ಅಮೆಂಡ್ಮೆಂಟು? 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಇವೆರಡನ್ನ ಆಡ್ ಮಾಡ್ತಾರೆ. ಸೊ ಇದು ಮೊದ್ಲಿಂದನೂ ಇತ್ತಾ? ಇಲ್ಲ. ಸೊ ಇದು ಆಪ್ಷನ್ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ತಪ್ಪಿದೆ, ಅಂದ್ರೆ A ಓನ್ಲಿ. ಓಕೆ, ನೆಕ್ಸ್ಟ್ 7ನೇ ಕ್ವಶನ್. Consider the following statement in regard to the fundamental duties mentioned in the Constitution of India. Some of them, such as cherishing noble ideas, ಇದು ಪಾರ್ಟ್ 4A 51A ಆರ್ಟಿಕಲ್ ಸಿಗ್ತದೆ ನಿಮಗೆ. ಪಾರ್ಟ್ 4A 51A ಆರ್ಟಿಕಲ್ ಅದರಲ್ಲಿ ಫೀಚರ್ಸ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಬರ್ತದೆ. ಫೀಚರ್ಸ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ನಿಮಗೆ ಸಿಗ್ತದೆ ಇದು. Since of some of them, such as cherishing noble ideas of freedom struggle or moral percept and others such as respect the constitution or civic duties, they are confined to citizen only and none of them extended to foreigners. There is not legal sanction against the violation. So 7ನೇ ಕ್ವಶನ್ಗೆ ಆನ್ಸರ್ ನೋಡಿ ಏನಿರ್ಬೋದು ಅಂತ. ಸೊ 7ನೇ ಕ್ವಶನ್ಗೆ ಆನ್ಸರು D 1 2 3 3 ಇದೆ. ಈ ಮೂರೇ ಇರುತ್ತೆ ನಿಮಗೆ ಇದರಲ್ಲಿ. ಸಿವಿಕ್ ಡ್ಯೂಟೀಸ್ ಅಂದ್ರೆ ಏನಿಲ್ಲ, ಕಾನ್ಸ್ಟಿಟ್ಯೂಷನ್ಗೆ ಮತ್ತೆ ನ್ಯಾಷನಲ್ ಫ್ಲಾಗ್ಗೆ ರೆಸ್ಪೆಕ್ಟ್ ಮಾಡೋದು. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಮಾರಲ್ ಡ್ಯೂಟೀಸ್ ಅಂತಿದೆ, ಮಾರಲ್ ಪರ್ಸೆಪ್ಸ್ ಅಂತಿದೆ. ಮಾರಲ್ ಡ್ಯೂಟೀಸ್ ಅಂದ್ರೆ ಚೆರಿಶಿಂಗ್ ದ ನೋಬಲ್ ಐಡಿಯಾಸ್ ಆಫ್ ದ ಫ್ರೀಡಮ್ ಸ್ಟ್ರಗಲ್, ಇದನ್ನ ಮಾರಲ್ ಐಡಿಯಾಸ್ ಅಂತಾರೆ, ಅದು ಮಾರಲ್ ಡ್ಯೂಟೀಸ್ ಅಂತಾರೆ. ನೆಕ್ಸ್ಟ್ ಇದು ಬರೀ ಯಾರಿಗೆ ಸಿಟಿಸನ್ಸ್ ಮಾತ್ರ ಇರ್ತದೆ, ಫಾರಿನರ್ಸ್ಗೆ ಇರಲ್ಲ. ಮತ್ತೆ ಇದನ್ನೇನಾದ್ರು ವೈಲೇಷನ್ ಆಯಿತು ಅಂತಾರೆ, ದರ್ ಇಸ್ ನೋ ಲೀಗಲ್ ಸ್ಯಾಂಕ್ಷನ್ ಅಂತಂದ್ರೆ ಕೋರ್ಟ್ ಮೊರೆ ಇದಿರಲ್ಲ, ಕೋರ್ಟ್ ಮೊರೆ ಹೋಗೋಕ್ಕಾಗಲ್ಲ. ಬರೀ ಫಂಡಮೆಂಟಲ್ ರೈಟ್ಸ್ ಮಾತ್ರ. DPSC ಮತ್ತೆ ಈ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ 51A ಆರ್ಟಿಕಲ್ ಏನಿದೆ, ಎರಡುವೆ DPSC ಮತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಇವೆರಡೂ ಕೂಡ ಕೋರ್ಟ್ನ ಮೊರೆ ಹೋಗೋದಕ್ಕೆ ಆಗೋದಿಲ್ಲ ಏನಾದ್ರು ವೈಲೇಟ್ ಆದರೆ. ನೆಕ್ಸ್ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ 8ನೇ ಕ್ವಶನು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ನೋ ಪವರ್ ಟು ಪ್ರೊಕ್ಲೈಮ್ ಆಫ್ ಫಿನಾನ್ಷಿಯಲ್ ಎಮರ್ಜೆನ್ಸಿ ಇನ್ ದ ಸ್ಟೇಟ್, ಟು ಪ್ರೊಕ್ಲೈಮ್ ದ ಫ್ಯೂಚರ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ machinery in the state. Which of the statement given above regarding the special constitutional status of Jammu and Kashmir is correct? ಈಗಾಗಲೇ ಕರೆಂಟ್ ಅಫೇರ್ಸ್ ಇದು. ಜಮ್ಮು ಕಾಶ್ಮೀರ ಆರ್ಟಿಕಲ್ 370 ಸ್ಪೆಷಲ್
ಪ್ರೊವಿಷನ್ಸ್ ತೆಗೆದುಹಾಕಿದ್ದಾರೆ. ಹಾಗಾದರೆ ಏನಿರುತ್ತೆ ಆನ್ಸರ್ ಹೇಳಿ? 8ನೇದು ಫಿನಾನ್ಷಿಯಲ್ ಎಮರ್ಜೆನ್ಸಿ ಸ್ಟೇಟ್, ಹೌದು. ಪ್ರೊಕ್ಲೈಮ್ ಫ್ಯೂಚರ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಮಷಿನರೀಸ್, ಹೌದು. ಕಾನ್ಸ್ಟಿಟ್ಯೂಷನಲ್ ಮಷಿನರೀಸ್ ಅಂತಂದ್ರೆ ಏನೂ ಇಲ್ಲ, ಸಂವಿಧಾನಾತ್ಮಕವಾಗಿ ಸ್ಟೇಟಲ್ಲಿ ನಡ್ಕೊಳ್ತಾ ಇದ್ರೆ ರೂಲ್ಸ್, ಅಂದರೆ ನಮ್ಮ ಸಂವಿಧಾನದಲ್ಲಿ ಏನಿದೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಇದನ್ನು ಸ್ಟೇಟು ನಡ್ಕೊಳ್ತಾ ಇದ್ದಾಗ ಆವಾಗ ಅವರು ಪ್ರೆಸಿಡೆಂಟ್ ರೂಲ್ ಅಂತ ಮಾಡ್ತಾರೆ. ಎರಡಕ್ಕೂ ಇಲ್ಲ, ಫಿನಾನ್ಷಿಯಲ್ ಬಂದಿದ್ದು 360 ಏನೋ ಬರ್ತದೆ, ಆರ್ಟಿಕಲ್ 360. ಕಾನ್ಸ್ಟಿಟ್ಯೂಷನಲ್ ಮಷಿನರೀಸ್ ಬಂದು 356 ಏನೋ ಬರ್ತದೆ, 356 ಆಯ್ತಾ? ಹೌದಾ? ಎರಡೂನಾ? ಹೌದು, ಬೋತ್ 1 and 2. ನೆಕ್ಸ್ಟು, the Constitution of India authorizes the Parliament to determine the qualification of the member of the Finance Commission of India and the manner. ಫಿನಾನ್ಸ್ ಕಮಿಷನ್ ಬಗ್ಗೆ ಅಪಾಯಿಂಟ್ಮೆಂಟ್ ಬಗ್ಗೆ ಕೇಳಿದ್ದಾನೆ, ಡೈರೆಕ್ಟ್ ಕ್ವಶನ್ ಇದೆ. ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಮೆಂಬರ್ಸ್ ಕ್ವಾಲಿಫಿಕೇಶನ್ ನೋಡಿ, ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್. ನೆಕ್ಸ್ಟ್, and the manner in which they should be selected. In this regard, consider the following. ನೋಡಿ, ಒಂದು ಮೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಫಿನಾನ್ಸ್ ಕಮಿಷನ್ ಅಪಾಯಿಂಟ್ಮೆಂಟ್ ಯಾವ ರೀತಿ ಮಾಡ್ತಾರೆ ಅಂತ. 5 ಮೆಂಬರ್ಸ್ ಇದ್ದಾರೆ ಅಂತಿದೆ, ಇನ್ಕ್ಲೂಡಿಂಗ್ ಚೇರ್ಪರ್ಸನ್ 5 ಜನ ಇದ್ದಾರೆ. ಹೌದು, 1+4 ಇದ್ದಾರೆ ಅಲ್ಲಿ. 1+4 ಅಂದರೆ ಒಂದು ಚೇರ್ಮ್ಯಾನು, ಇನ್ನು 4 ಜನ ಮೆಂಬರ್ಸ್ ಇರ್ತಾರೆ. ಹಾಗಾದ್ರೆ ಸ್ಟೇಟ್ಮೆಂಟ್ 1 ಕರೆಕ್ಟು. ಚೇರ್ಪರ್ಸನ್ ನೆಸೆಸರಿ ಶುಡ್ ಬಿ ಅನ್ ಎಕನಾಮಿಸ್ಟ್ ಅಂತ ಕೇಳಿದ್ದಾನೆ. ಚೇರ್ಪರ್ಸನ್ ಎಕನಾಮಿಸ್ಟ್ ಆಗಿರಲೇಬೇಕು. ಶುಡ್ ನೋಡಿ, ವರ್ಡ್ಸ್ ನೋಡ್ಬೇಕು ನೀವು ಇಲ್ಲಿ. ಶುಡ್ ಬಿ ಎಕನಾಮಿಸ್ಟ್ ಆಗಿರಲೇಬೇಕು ಅಂತ ಏನಿಲ್ಲ, ಬೇರೆ ಥರದ ಒಂದಷ್ಟು ಕ್ವಾಲಿಫಿಕೇಶನ್ಗಳಿದ್ದಾವೆ. ಸೊ ಆಪ್ಷನ್ ಇದು ಸ್ಟೇಟ್ಮೆಂಟ್ ತಪ್ಪು. ಇಟ್ಸ್ ಮೆಂಬರ್ ಆರ್ ಅಪಾಯಿಂಟ್ ಫ್ರಮ್ ಅ ಡಿಫ್ರೆಂಟ್ ಫೀಲ್ಡ್ ಸಚ್ ಎಸ್ ಫಿನಾನ್ಸ್, ನೋಡಿ ಇದೇ ಕ್ವಾಲಿಫಿಕೇಶನ್. ಫಿನಾನ್ಸ್, ಅಕೌಂಟ್ಸ್, ಅಡ್ಮಿನಿಸ್ಟ್ರೇಷನ್, ಜುಡಿಷಿಯಲ್. ಎಸ್, ಶುಡ್ ಬಿ ನೋಡಿ, ಶುಡ್ ಬಿ ಇದೆಯಲ್ಲ, ಇದು ತಪ್ಪಾಗ್ತದೆ. ಇದು ಆಗಿರ್ಬೋದು, ಫಿನಾನ್ಸ್ ಇಂದ ಆಗಿರ್ಬೋದು, ಅಕೌಂಟ್ಸ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇಂದ ಅಥವಾ ಜುಡಿಷಿಯಲ್ ಇಂದನೂ ಎತ್ಕೊಳ್ಬೋದು. ಸೊ 9ನೇದು ಬಂದು 1 and 3 ಓನ್ಲಿ. ನೆಕ್ಸ್ಟು, preamble of the Indian Constitution promises fraternity among the all Indian citizens to ensure ನೋಡಿ progress of the nation, unity of the nation, integrity of the nation. ಈ 3 ಸ್ಟೇಟ್ಮೆಂಟ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ? 10ನೇದು. ಪ್ರಿಯಾಂಬಲ್ ಅಲ್ಲಿ ಪ್ರೋಗ್ರೆಸ್ ಆಫ್ ದ ನೇಷನ್ ಬಗ್ಗೆ ಇದೆಯಾ? ಇಲ್ಲ, ಬರೀ ಯೂನಿಟಿ, ಇಂಟಿಗ್ರಿಟಿ ನಾವು ನೋಡ್ಬೋದು. ಹಾಗಾದ್ರೆ 2 and 3, ಅದು 10ನೇದು ಬಿ, 2 and 3 ಪ್ರೋಗ್ರೆಸ್ ಆಫ್ ದ ನೇಷನ್ ಬಗ್ಗೆ ಪ್ರಿಯಾಂಬಲ್ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ 11ನೇದು, the forms of oath or affirmation for which of the following officials are mentioned in the 3rd schedule of the Indian Constitution? CAG, Chief Election Commissioner, Chief Justice of High Court, Attorney General. ಕ್ವಶನ್ಸ್ ನ 2-3 ಸತಿನಾರು ಓದ್ಬೇಕು ಆನ್ಸರ್ ಮಾಡ್ಬೇಕಾದ್ರೆ, ಯಾಕಂದ್ರೆ ಇದು ನೋಡಿ, the forms of oaths or affirmation for which of the following officials are mentioned in 3rd schedule. 3rd schedule ಗೆ ಯಾರು ಮೆನ್ಷನ್ ಆಗಿದ್ದಾರೆ ಅವ್ರಿಗೆ ಓತ್ ಬಗ್ಗೆ ಕೇಳಿದ್ದಾನೆ. ಅಂದ್ರೆ ಯಾರು ಮೆನ್ಷನ್ ಆಗಿದ್ದಾರೆ 3rd schedule ಅಂತಾನೆ ಕೇಳಿದ್ದಾನೆ ಓತ್ ತಗೊಳ್ಳೋದಕ್ಕೆ. ನೋಡಿ, ಸ್ವಲ್ಪ ಇದು ಓದ್ ತಕ್ಷಣ ನನಗೆ ಅರ್ಥ ಆಗಲಿಲ್ಲ. ಸೊ ಇದಕ್ಕೆ ಆನ್ಸರು ಡಿ. ಸ್ವಲ್ಪ ಡಿಫಿಕಲ್ಟ್ ಇದೆ ಇದು. 3rd schedule 1 and 3 Chief Justice of India and CAG. Okay. Next to 12, consider the following statement in regard to the fundamental right for the protection of a person in respect to the conviction for offense guaranteed by Indian Constitution. Conviction, Article 20 ಅನ್ಸುತ್ತೆ. Article 20 conviction of offense. Article 21 ಒಂದು ಪರ್ಸನಲ್ ಲಿಬರ್ಟಿ ಅಂತ ಏನೋ ಬರ್ತದೆ. ಕನ್ವಿಕ್ಷನ್ ಆಫ್ ಅಫೆನ್ಸ್ Article 20 ರಿಕಾಲ್ ಮಾಡ್ಕೊಳ್ಳಿ. Article 20 ಲಕ್ಷ್ಮೀಕಾಂತ್ ಅಲ್ಲಿ ಏನು ಕೊಟ್ಟಿದ ಅಂತ. ಸೊ ನಿಮಗೆ ಇದ್ರ PDF ಬೇಕು ಅಂತಂದ್ರೆ ನಂದೊಂದು ವೆಬ್ಸೈಟ್ ಇದೆ, ಇದು ಕನ್ನಡ SS ಅಂತ. ಈ ಕನ್ನಡ SS blogspot.com ಅಂತ ಇದೆ, ಅಲ್ಲಿ ಲಿಂಕ್ ಹಾಕಿರ್ತೀನಿ. ಇಲ್ಲಿ ಒಂದಷ್ಟು ನಾನು ಕ್ಲಾಸಿಕ್ ಅದನ್ನ ಅಂದ್ರೆ ನಿಮಗೆ ಒಂದಷ್ಟು ಕತೆ ರೂಪದಲ್ಲಿ ಒಂದಷ್ಟು ಹಾಕಿದ್ದೀನಿ ಇದರಲ್ಲಿ, ನೀವು ನೋಡ್ಬೋದು. ಆ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿರಿ. ಈ PDF ಮತ್ತೊಂದು ಏನೇ ಬೇಕು ಅಂದ್ರೆ ಎಲ್ಲ ಇನ್ಮೇಲೆ ಇದೆ ವೆಬ್ಸೈಟ್ ಅಲ್ಲಿ ಹಾಕ್ತೀನಿ. ಇವಾಗೆಲ್ಲ ರೆಡಿ ಆಗ್ತದೆ, ಇನ್ನ ಕಂಪ್ಲೀಟ್ ಆಗಿಲ್ಲ, ಹಾಕ್ತೀನಿ. ಜೊತೆಗೆ ಲಕ್ಷ್ಮೀಕಾಂತ್ ಇನ್ನೂ ಬುಕ್ ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ತಗೊಳ್ಳಿ. ಕನ್ನಡ ತಗೋಬೇಡಿ, ಕನ್ನಡ ಫುಲ್ಲು ಬುಕ್ ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದಾನೆ. ಆದಷ್ಟು ಇಂಗ್ಲೀಷಲ್ಲಿ ತಗೊಳ್ಳಿ. ಲಕ್ಷ್ಮೀಕಾಂತ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲ ಅಲ್ಲಿರೋ ಸ್ಟೇಟ್ಮೆಂಟೇ ಮೋಸ್ಟ್ ಆಫ್ ಆಲ್ UPSC ಕ್ವಶನ್ ಕೇಳಿದ್ದಾನೆ. ಕನ್ನಡ ಮಿಸ್ಸಾಗಿ ತಗೊಂಡ್ರು ಅಲ್ಲಿ ಹೆವಿ ಟ್ರಾನ್ಸ್ಲೇಟ್ ಮಾಡಿದ್ದಾನೆ, ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ, ಇಂಗ್ಲೀಷಿಂದ ಟ್ರಾನ್ಸ್ಲೇಟ್ ಮಾಡಿ ಕನ್ನಡ ಹಾಕಿದ್ದಾನೆ. ಸೊ ಕೆಲವೊಂದು ವರ್ಡ್ಗಳು ನಿಮಗೆ ಅರ್ಥ ಆಗಲ್ಲ, ಆಯ್ತಾ? ನೋಡಿ, ಬ್ಯಾಟಲ್ ಆಫ್ ಪ್ಲಾಸ್ ಫಿಕ್ಸ್ ಆಗಿಲ್ಲ, ಈಗ ಡೆವಲಪ್ಮೆಂಟ್ ಆಗ್ತಿದೆ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮಗೆ PDF ಬೇಕು ಅಂದರೆ ಕೇಳಿಕೊಡ್ತೀನಿ.
ಈಗ ಬನ್ನಿ ಆರ್ಟಿಕಲ್ 20 ಕನ್ವಿಕ್ಷನ್ ಫಾರ್ ಅಫೆನ್ಸ್ ಏನಿರ್ಬೋದು ಆನ್ಸರ್ 12 ಬಂದು ಆಪ್ಷನ್ ಬಿ 2 ಓನ್ಲಿ. ಅಂದ್ರೆ ದ ಗವರ್ಮೆಂಟ್ ಕಾಂಟ್ ಎನೆಕ್ಟ್ ಎನಿ ಕ್ರಿಮಿನಲ್ ಆರ್ ಸಿವಿಲ್ ಲಾ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್. ನೋಡಿ, ಕಾಂಟ್ ಎನೆಕ್ಟ್ ಎನಿ ಕ್ರಿಮಿನಲ್. ಸೊ ಕ್ರಿಮಿನಲ್ ಎಫೆಕ್ಟ್ ಇದಕ್ಕೆ ರೆಟ್ರೋಸ್ಪೆಕ್ಟಿವ್ ಸರಿ. ರೆಟ್ರೋಸ್ಪೆಕ್ಟಿವ್ ಅಂತಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಹೇಳೋದಾದ್ರೆ ಮಾಡಿದ ಒಂದು ಕೃತ್ಯಕ್ಕೆ ಅಂದ್ರೆ ಏನೋ ಒಂದು ತಪ್ಪು ಮಾಡಿರ್ತಾನೆ, ಆ ಕೃತ್ಯಕ್ಕೆ ಮತ್ತೆ ದಂಡ ವಿಧಿಸಬಾರ್ದು ಅಂತ ಇದೆ ಅಲ್ಲಿ. ನಿಮ್ಗೆ ನೋ ಎಕ್ಸ್ ಫ್ಯಾಕ್ಟೋ ಅನ್ಕೊಂಡೇನೋ ಇದೆ, ಒಂದು ಎಕ್ಸ್ ಫ್ಯಾಕ್ಟೋ ಲಾ ಅನ್ಕೊಂಡೇನೋ ಇದೆ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ ಅಂತಿದೆ. 20 ಕ್ಲಾಸ್ 1 ಅಲ್ಲಿ ಸಿಗ್ತದೆ ನಿಮಗೆ. 20 ಕ್ಲಾಸ್ 1 ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅದರಲ್ಲಿ ಹೇಳ್ತಿದೆ ಮಾಡಿದ ಕೃತ್ಯಗಳಿಗೆ ಮತ್ತೆ ದಂಡ ಏರಿಸಬಾರ್ದು ಅಂತಿದೆ. ಯಾವುದಕ್ಕೆ? ಬರೀ ಕ್ರಿಮಿನಲ್ಸ್ಗೆ, ಕ್ರಿಮಿನಲ್ ಲಾ ಬಂದ. ಈ ಸಿವಿಕ್ ಲಾ ಮತ್ತೆ ಸಿವಿಲ್ ಲಾ ಮತ್ತೆ ಟ್ಯಾಕ್ಸ್ ಲಾ ಇದಕ್ಕೆಲ್ಲ ಮತ್ತೆ ನಾವು ದಂಡ ವಿಧಿಸಬಹುದು ಅಂತ ಮೆನ್ಷನ್ ಆಗಿದೆ. ಸೊ ಇಲ್ಲಿ ಆರ್ ಸಿವಿಲ್ ಲಾ ಅಂತಿದೆ. ಸೊ ಇದು ತಪ್ಪಾಗ್ತದೆ, ಬರೀ ಕ್ರಿಮಿನಲ್ ಲಾ, ಸಿವಿಲ್ ಲಾ ಇಲ್ಲ. ನೆಕ್ಸ್ಟ್, ದ ಪರ್ಸನ್ ಅಕ್ಯೂಸ್ಡ್ ಆಫ್ ಎನಿ ಅಫೆನ್ಸ್ ಕಾಂಟ್ ಬಿ ಕಂಪೆಲ್ಡ್ ಟು ಬಿ ವಿಟ್ನೆಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್. ಅಂತಂದ್ರೆ ಅವನಿಗೆ ಯಾರೋ ಒಬ್ಬ ವಿಟ್ನೆಸ್ ಅಂದ್ರೆ ಒಬ್ಬ ತಪ್ಪು ಮಾಡಿದಾನೆ ಅಂತ ಅರೆಸ್ಟ್ ಮಾಡಿರ್ತಾರೆ, ಕೋರ್ಟ್ ಕರ್ಕೊಂಡು ಹೋಗಿರ್ತಾರೆ. ಅವನು ತನ್ನ ಪರವಾಗಿ ತಾನೇ ಏನೋ ಸಾಕ್ಷಿಗಳನ್ನ ಹೇಳ್ಕೋಬಾರ್ದು ಅಂತ ಸ್ಟೇಟ್ಮೆಂಟ್ ಇದೆ ಅಲ್ಲಿದೆ. ಅದು 20 ಕ್ಲಾಸ್ 2 20 ಆರ್ಟಿಕಲ್ 20 ಕ್ಲಾಸ್ 2 ಅಲ್ಲಿ ಬರ್ತದೆ. ಅದು ಕ್ಲಾಸ್ 1 ಇದಾದ್ರೆ ಕ್ಲಾಸ್ 2 ಅಥವಾ ಕ್ಲಾಸ್ 3 ಅನ್ಸುತ್ತೆ ಇದು. ಹೌದು, ಅವನು ಮಾಡಿರೋ ಕೃತ್ಯಗಳಿಗೆ ಅವನೇ ಸಾಕ್ಷಿಯನ್ನು ಹೇಳ್ಕೋಬಾರ್ದು ಅಂತಿದೆ. ಸೊ ಇದು 2 ಓನ್ಲಿ. ನೆಕ್ಸ್ಟ್ ಬಂತು ನೋಡಿ ಮೇನ್ 42nd ಅಮೆಂಡ್ಮೆಂಟ್ ಆಕ್ಟ್ added 4 new directive principle of the state policy in the Indian constitution. ಹೌದಾ? ಹೌದು. 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ ಒಂದ್ಸತಿ ಆಡ್ ಮಾಡಿದ್ದಾರೆ, ಇನ್ನೊಂದು 44 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಒಂದ್ಸತಿ, ಇನ್ನೊಂದು 97 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಒಂದ್ಸತಿ ಮಾಡಿದ್ದಾರೆ. 97 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕೋಆಪರೇಟಿವ್ ಸೊಸೈಟೀಸ್ ನ ಆಡ್ ಮಾಡಿದ್ದಾರೆ, ಅದನ್ನ DPSP ಆಡ್ ಮಾಡಿದ್ದಾರೆ. 42nd ಅಲ್ಲಿ ಒಂದು 4 ಇದೆ, 4 DPSP ಆಡ್ ಮಾಡಿದ್ದಾರೆ. 44 ಅಲ್ಲಿ 1 ಅಥವಾ 2 ಆಡ್ ಮಾಡಿದ್ದಾರೆ. ಡೀಟೇಲ್ ಆಗಿ ಓದ್ಬೇಕು ನೀವು, ಲಕ್ಷ್ಮೀಕಾಂತ್ ಎಲ್ಲ ಇದೆ ಎಲ್ಲ. 42nd 44 ಅಂಡ್ 97. ಹಾಗಾದ್ರೆ ಈ ಆಪ್ಷನ್ಸ್ 4 ಇದರಲ್ಲಿ ಯಾವುದು ಅಂತ ಕೇಳಿದಾನೆ. 13ನೇದು ಬಂದು ಆಪ್ಷನ್ ಸಿ, ಟು ಎನ್ಶೂರ್ ರೈಟ್ ಫಾರ್ ಅ ಮೆನ್ ಅಂಡ್ ಅ ವುಮೆನ್ ಈಕ್ವಾಲಿಟಿ ಟು ಹ್ಯಾವ್ ಎ ಅಡಿಕ್ವೇಟ್ ಮೀನ್ ಆಫ್ ಲೈವ್ಲಿಹುಡ್. ಸೊ ಇದನ್ನ 42nd ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ DPSP ಗೆ ಆಡ್ ಮಾಡ್ತಾರೆ. DPSP ಅಂದ್ರೆ ಏನಿಲ್ಲ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಆಯ್ತಾ? ನೆಕ್ಸ್ಟ್, ಎನಿ ಅಮೆಂಡ್ಮೆಂಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ ರಿಗಾರ್ಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಜೆಕ್ಟ್ಸ್ ನೀಡ್ ಓನ್ಲಿ ಸಿಂಪಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್. ಒಂದಷ್ಟು ಲಿಸ್ಟ್ ಇದೆ ಎಲ್ಲಿ ಅಂತಂದ್ರೆ ಅಮೆಂಡ್ಮೆಂಟ್ ಪಾರ್ಟ್ ಅಲ್ಲಿ ಸಿಂಪಲ್ ಮೆಜಾರಿಟಿಗೆ ಏನೇನು ಮಾಡಬೇಕು, ಸಿಂಪಲ್ ಮೆಜಾರಿಟಿ, ನೆಕ್ಸ್ಟ್ ಸ್ಪೆಷಲ್ ಮೆಜಾರಿಟಿ. ಆಯ್ತಾ? ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಮತ್ತೆ ಸ್ಪೆಷಲ್ ಮೆಜಾರಿಟಿ ಪ್ಲಸ್ ಸ್ಟೇಟ್. ಸಿಂಪಲ್ ಮೆಜಾರಿಟಿ ಇದ್ರೆ ಏನೇನು ಮಾಡ್ಬೋದು, ಅಮೆಂಡ್ ಮಾಡ್ಬೋದು. ಮತ್ತೆ ಸ್ಪೆಷಲ್ ಮೆಜಾರಿಟಿ ಇದ್ರೆ ಏನು ಅಮೆಂಡ್ ಮಾಡ್ಬೋದು, ಸ್ಪೆಷಲ್ ಮೆಜಾರಿಟಿ ಪ್ಲಸ್ ಸ್ಟೇಟ್ದು ಇದನ್ನ ತಗೊಂಡು ಯಾವುದನ್ನ ಅಮೆಂಡ್ ಮಾಡ್ಬೋದು ಅಂತ ಒಂದು 3 ಲಿಸ್ಟ್ ಇದೆ. ಯಾವುದ್ರಲ್ಲಿ ಅಂದ್ರೆ ಅಮೆಂಡ್ಮೆಂಟ್ ಪಾರ್ಟ್ ಅಲ್ಲಿ ಸಿಗುತ್ತೆ ನಿಮಗೆ. ಅಮೆಂಡ್ಮೆಂಟ್ ಅಂದ್ರೆ ಲಕ್ಷ್ಮೀಕಾಂತ್ ಪಾರ್ಟ್ 1 ಅಲ್ಲೇ ಸಿಗ್ತದೆ. ಪಾರ್ಟ್ 1 ಎಂಡ್ ಅಲ್ಲಿ ಸಿಗ್ತದೆ ನಿಮಗೆ ಅಮೆಂಡ್ಮೆಂಟ್ ಅಂತ ಬರ್ತದೆ. ಆರ್ಟಿಕಲ್ 368 ಅಲ್ಲಿ ಯಾವುದೇ ಅಮೆಂಡ್ಮೆಂಟ್ ಮಾಡ್ಬೋದು ಅಂತ. ಸೊ ಸ್ಪೆಷಲ್ ಮೆಜಾರಿಟಿ ಇದರಲ್ಲಿ ಸ್ಪೆಷಲ್ ಮೆಜಾರಿಟಿ ಪ್ಲಸ್ ಸ್ಟೇಟ್ ಅಲ್ಲಿ ತುಂಬಾ ಇದೆ, ಜಾಸ್ತಿ ಇದೆ. ಈ ಬರೀ ಸ್ಪೆಷಲ್ ಮೆಜಾರಿಟಿ ಏನ್ ಮಾಡ್ಬೋದು ಅಂತಂದ್ರೆ DPSP ಮತ್ತೆ ಫಂಡಮೆಂಟಲ್ ರೈಟ್ಸ್. ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್ ಮತ್ತೆ DPSP ಏನಾದ್ರು ಅಮೆಂಡ್ಮೆಂಟ್ ಮಾಡಬೇಕು ಅಂತಂದ್ರೆ ಮಾಡೋ ಅವಕಾಶಗಳು ಸ್ಪೆಷಲ್ ಮೆಜಾರಿಟಿ ಇದೆ. ಹಾಗಾದ್ರೆ ಇಲ್ಲಿ ಕೇಳಿರೋ ಕ್ವಶನ್ ಸಿಂಪಲ್ ಮೆಜಾರಿಟಿ ಅಂತ ಕೇಳಿದಾನೆ. ಮೊದಲನೇದು ಸಿಂಪಲ್ ಮೆಜಾರಿಟಿ ಏನೇನ್ ಮಾಡಬಹುದು ಅಂತ ಕೇಳಿದಾನೆ. ಯಾವುದು? 14ನೇ ಕ್ವಶನ್. ಆಪ್ಷನ್ಸ್ ಏನಿದೆ ಇಲ್ಲಿ? ಆಪ್ಷನ್ಸ್ 1 and 2 ಓನ್ಲಿ, 3 ಓನ್ಲಿ ಏನೋ ಕೊಟ್ಟಿದ್ದಾನೆ, ನೋಡೋಣ. ಯಾವುದು ಆಪ್ಷನ್? ಓಕೆ, 1 and 3, 1 and 2. ಓಕೆ, ಇದು ಸಿ ಅಂತ ಆನ್ಸರ್. ಇದು ಸಿ, ಕೋರಮ್ ಇನ್ ದ ಪಾರ್ಲಿಮೆಂಟ್, ಕ್ರಿಯೇಷನ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ಇಂಡಿಯಾ. ಆಗ್ಲೇ ಹೇಳ್ದಂಗೆ ನಾನು ಯಾವುದು DPSP ಹೇಳಿದೆ. DPSP ಏನ್ಬೇಕು? DPSP ರಿಕ್ವೈರ್ಸ್ ಸ್ಪೆಷಲ್ ಮೆಜಾರಿಟಿ. ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್, ಯಾವುದು ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಇಲ್ಲಿ ಬರುತ್ತೆ. ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಯಾರು ಇದು ಮಾಡ್ತಾರೆ, ಎಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಪಾರ್ಲಿಮೆಂಟ್ ಪ್ಲಸ್ ಸ್ಟೇಟ್ ಲೆಜಿಸ್ಲೇಚರ್. ಯಾರು ಅಂದ್ರೆ ಎಲೆಕ್ಟೆಡ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್
ಪ್ಲಸ್ ಎಲೆಕ್ಟೆಡ್ ಮೆಂಬರ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಗೊತ್ತಿರಲಿ ಆಯ್ತಾ. ಹಾಗಾದ್ರೆ ಇದು ಕ್ವಾರಮ್ ಇನ್ ದ ಪಾರ್ಲಿಮೆಂಟ್, ನೆಕ್ಸ್ಟ್ ಕ್ರಿಯೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ಇಂಡಿಯಾ, ಸಿಂಪಲ್ ಮೆಜಾರಿಟಿ ಇಂದ ಆಗ್ತದೆ. ಸೊ ಇದಕ್ಕೆ ಆನ್ಸರ್ ಬಂದು 3 and 4 ಓನ್ಲಿ. ಓಕೆ, ನೆಕ್ಸ್ಟ್ ಬರೋದಾದ್ರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ರಿಗಾರ್ಡ್ ಟು ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ರಿಗಾರ್ಡ್ ಟು ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಪ್ರಿಯಾಂಬಲ್ ಬಗ್ಗೆ ಕೇಳಿದ್ದಾರೆ. ಸೊ ಆದಷ್ಟು ಸತಿ ಪ್ರಿಯಾಂಬಲ್ ಬಗ್ಗೆ ಜಾಸ್ತಿ ಕೇಳೋ ಚಾನ್ಸಸ್ಗಳಿದೆ. ಈ ತರ ನಾನು ಕೇಳ್ಬೋದು. ಇಟ್ ಪ್ರೊವೈಡ್ಸ್ ಈಕ್ವಲ್ ಅಪರ್ಚುನಿಟಿ ಟು ಆಲ್ ದ ಸಿಟಿಸನ್. ಹೌದಾ? 15ನೇದು ಹೌದಾ? ಹೌದು, ಎಲ್ಲ ಸಿಟಿಸನ್ಸ್ಗೂ ಈಕ್ವಲ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಈಕ್ವಾಲಿಟಿ ಇದೆ, ಲಿಬರ್ಟಿ ಇದೆ. ಸೊ ಲಿಬರ್ಟಿ ತಳ್ಳಿ ಕರೆಕ್ಟ್ ಆನ್ಸರು. ಇಟ್ ಗಿವನ್ ಸಿಟಿಸನ್, ಇಟ್ ಈಸ್ ಗಿವನ್ ಬೈ, ಒಂದು ನಿಮಿಷ ಈ ಸ್ಟೇಟ್ಮೆಂಟ್ ನೋಡಿ ಡೀಟೇಲ್ ಆಗೋದಿ. ಕೊನೆ ಪ್ರಿಯಾಂಬಲ್ ಲಾಸ್ಟ್ ಲೈನ್ ಇದೆ, ಇಟ್ ಈಸ್ ಗಿವನ್ ಬೈ ದ ಸಿಟಿಸನ್ ಆಫ್ ಇಂಡಿಯಾ ಟು ದೆಮ್ಸೆಲ್ವ್ಸ್. ಹೌದಾ? ಹೌದು, ಇದನ್ನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಸಂವಿಧಾನವನ್ನ. ಎಸ್ ಅಂದ್ರೆ 1 2 3 ಸಂವಿಧಾನದ ನಿಮ್ಮ ಪೀಠಿಕೆಯನ್ನು ಓದಿದ್ರೆ, ಕನ್ನಡದಲ್ಲಿ ಓದಿದ್ರೆ ಕೊನೆಯ ಲೈನ್ ಇದೆ. ಕೊನೆಯ ಲೈನು ಇಲ್ಲಿ ಕಾಣುತ್ತೆ ನಿಮಗೆ. ಕೊನೆಯ ಲೈನು, ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಹೌದಾ? ಹೌದು. ಆರ್ಟಿಕಲ್ 1 2 ಅಂದ್ರೆ ಸಾರಿ ಸ್ಟೇಟ್ಮೆಂಟ್ 1 2 3 ಮೂರು ಕರೆಕ್ಟ್ ಆಗಿದೆ. 16ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ರಿಗಾರ್ಡ್ ಟು ದ ಫಂಡಮೆಂಟಲ್ ರೈಟ್ಸ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. Which of the following statement in regard to the fundamental rights mentioned in the Constitution of India? ಆಯ್ತಾ? 16ನೇದು, ದೇ ಆರ್ ದ ಫಂಡಮೆಂಟಲ್ ರೈಟ್ಸ್ ಕೇಳಿದಾನೆ. ಫಂಡಮೆಂಟಲ್ ರೈಟ್ಸ್ ಆಯ್ತಾ? ಫಂಡಮೆಂಟಲ್ ರೈಟ್ಸು ದೇ ಆರ್ ದ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್. ಇಲ್ಲ, ಬೇಸಿಕ್ ಸ್ಟ್ರಕ್ಚರ್ ಅಲ್ಲ. ಬೇಸಿಕ್ ಸ್ಟ್ರಕ್ಚರ್ ಬರೋದು ಬೇಸಿಕ್ ಫೀಚರ್ಸ್. ಬೇಸಿಕ್ ಸ್ಟ್ರಕ್ಚರ್ ಬರೋದು ಯಾವ್ದು ಹೇಳಿ? ನಾವು ಬೇಸಿಕ್ ಫೀಚರ್ಸ್ ಅಂತ ನೋಡೋದು ಯಾವ್ದು ಹೇಳಿ ಅಂತಂದ್ರೆ ಆರ್ಟಿಕಲ್ 32 ರೈಟ್ಸ್. ಬೇಸಿಕ್ ಸ್ಟ್ರಕ್ಚರ್ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಬಟ್ ಸ್ಟಿಲ್ ಕೇಶವಾನಂದ ಭಾರತಿ ಕೇಸರಿ ಬೇಸಿಕ್ ಸ್ಟ್ರಕ್ಚರ್ ನ ಇದ್ ಮಾಡ್ದಂಗೆ ಅಮೆಂಡ್ ಮಾಡಬಹುದು ಅಂತ ಕೇಶವಾನಂದ ಭಾರತಿ ಕೇಸರಿ ಹೇಳ್ತದೆ. ಹಾಗಾದ್ರೆ ಇದು ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 1 ತಪ್ಪಾಗ್ತದೆ. ಸ್ಟೇಟ್ಮೆಂಟ್ 1 ತಪ್ಪು. ದೇ ಆರ್ ದ ಪರ್ಮನೆಂಟ್ ಇನ್ ನೇಚರ್ ಅಂಡ್ ಕ್ಯಾನಾಟ್ ಬಿ ಅಬೋಲಿಷ್ಡ್. ಕ್ಯಾನಾಟ್ ಬಿ ಅಬೋಲಿಷ್ಡ್ ಅಂತಿದೆ. ಫಂಡಮೆಂಟಲ್ ಡ್ಯೂಟೀಸು ಕ್ಯಾನ್ ಬಿ ಅಬೋಲಿಷ್ಡ್, ಕಾನ್ ಬಿ ಅಬೋಲಿಷ್ಡ್ ಅಂತಿದೆ. ಇದನ್ನ ಯಾವ ತರ ಹೇಳ್ಬೋದು? ದೇ ಆರ್ ಪರ್ಮನೆಂಟ್ ಇನ್ ನೇಚರ್, ಅಬೋಲಿಷ್ಡ್. ಎಸ್ ಅಬೋಲಿಷ್ ಆಗುತ್ತೆ. ಎಸ್ ಅಬೋಲಿಷ್, ದೇ ಕಾಂಟ್ ಬಿ ಅಬೋಲಿಷ್ಡ್ ಅಂತಿದೆ. ಸೊ ಕಾಂಟ್ ಬಿ ಅಬೋಲಿಷ್ಡ್ ಅಂತಂದ್ರೆ ಇದು ಕಾಂಟ್ ಅನ್ನೋದಕ್ಕಾಗಲ್ಲ, ಕ್ಯಾನ್ ಅಬೋಲಿಷ್ ಅಂತ ಹೇಳ್ಬೋದು. ಯಾಕಂದ್ರೆ ಆರ್ಟಿಕಲ್ 31 ಯಾವುದು? ರೈಟ್ ಟು ಪ್ರಾಪರ್ಟಿ, ಫಂಡಮೆಂಟಲ್ ರೈಟ್ ನ ಅಬೋಲಿಷ್ ಮಾಡಿದ್ರು. ಅಬೋಲಿಷ್ ಅದನ್ನ 7 ಫಂಡಮೆಂಟಲ್ ರೈಟ್ಸ್ ಇತ್ತು, ಅದನ್ನ ಒಂದು ಅಬೋಲಿಷ್ ಮಾಡ್ತಾರೆ. ಒಟ್ಟು 6 ಫಂಡಮೆಂಟಲ್ ರೈಟ್ಸ್ ಆಗ್ತದೆ. ಸೊ ದೇ ಕ್ಯಾನ್ ಬಿ ಸಸ್ಪೆಂಡೆಡ್ ಪಾರ್ಷಿಯಲಿ ಆರ್ ಕಂಪ್ಲೀಟ್ಲಿ. ಇದು ಕರೆಕ್ಟ್ ಆಗಿದೆ. ಸೊ 2 and 3 ಸ್ವಲ್ಪ ಕನ್ಫ್ಯೂಸ್ ಇದೆ. ಸೊ ಆನ್ಸರ್ ಇದು 2 and 3 ಅಂತ. ದೇ ಕ್ಯಾನ್ ಬಿ ಅಬೋಲಿಷ್ ಬಟ್ ಸ್ಟಿಲ್ ಫಂಡಮೆಂಟಲ್ ರೈಟ್ಸ್ ನೋಡ 2 and 3 ಅಂತ ಇಟ್ಕೊಳ್ಳಿ, ಹೇಳ್ತೀನಿ ಅವ್ರಿಗೂ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವೆನ್ ದ ಪ್ರೆಸಿಡೆಂಟ್ ಈಸ್ ಟು ಬಿ ಇಂಪ್ರೀಸ್. ನೋಡಿ, ಇಂಪ್ರೀಸ್ಮೆಂಟ್ ಆಫ್ ಅ ಪ್ರೆಸಿಡೆಂಟ್ ಬಂತು, ಇಂಪಾರ್ಟೆಂಟ್. ಇಂಪ್ರೀಸ್ಮೆಂಟ್ ಆಫ್ ಅ ಪ್ರೆಸಿಡೆಂಟ್ ಫಾರ್ ದ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೋ ಚೇಂಜ್ ಕ್ಯಾನ್ ಬಿ ಪ್ರಿಫರ್ಡ್ ಬೈ ದ ಈದರ್ ಆಫ್ ದ ಹೌಸ್ ಅನ್ಲೆಸ್. ಇಂಪ್ರೀಸ್ಮೆಂಟ್ ಆಫ್ ಇದು ಪ್ರೆಸಿಡೆಂಟ್ ಅಲ್ಲಿ ನಿಮಗೆ ಪ್ರೆಸಿಡೆಂಟ್ ಪಾರ್ಟ್ ಸಿಗ್ತದೆ. ಇಂಪ್ರೀಸ್ಮೆಂಟ್ ಹೆಂಗ್ ಮಾಡ್ಬೇಕು ಏನಿತ್ತ ಅಂತ ನನಗೆ ಕಣ್ಣಿಗೆ ನೋಡಿದ ತಕ್ಷಣ ಫಸ್ಟ್ ಕಾಣದೆ ಎಷ್ಟು ಡೇಸ್ ಅಂತ. ಎಷ್ಟು ಡೇಸ್ ನೋಟಿಸ್? 7 ಡೇಸಾ? ಇಲ್ಲ. ಎಷ್ಟು ಡೇಸ್? 14 ಡೇಸ್. ಅದೇ ಕಣ್ಣಿಗೆ ನೋಡಿದ ತಕ್ಷಣ ಅದನ್ನೇ ಹುಡುಕ್ಬೇಕು, ಇಂಪ್ರೀಸ್ಮೆಂಟ್ ಎಷ್ಟು ಡೇಸ್ ಅಂತ. 14 ಡೇಸ್. ಸೊ ಹಂಗಾರೆ ತಪ್ಪು, ಇನ್ನೇನು ಓದಲ್ಲ. 1/4 ಆಫ್ ಟೋಟಲ್ ಮೆಂಬರ್ ಆಫ್ ದ ಹೌಸ್ ಎಲ್ಲ ಕರೆಕ್ಟ್ ಆಗಿದೆ. 7 ಡೇಸ್ ಬಂತು, ಸೊ ತಪ್ಪು. ನೆಕ್ಸ್ಟ್ ನಾನು ನೋಡೋದು ಏನು? 2/3 ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್. ಅದು ಬಂತಾ? ಎಸ್. ಮೆಜಾರಿಟಿ ಇದು ಮೆಜಾರಿಟಿ ಆಫ್ ನಾಟ್ ಲೆಸ್ ದೆನ್ 2/3 ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್. ಹೌದಾ? ಹೌದು. ಹಾಗಾದ್ರೆ ಆನ್ಸರ್ ಬಿ. ನೀವು ಫಸ್ಟ್ ಇಂಪ್ರೀಸ್ಮೆಂಟ್ ನೋಡ್ಬೇಕಾಗಿರೋದೆ ಅಂದ್ರೆ ನೋಡಿದ ತಕ್ಷಣ ನಿಮಗೆ 2/3 ಟೋಟಲ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್, ಮೆಜಾರಿಟಿ ಆಫ್ ನಾಟ್ ಲೆಸ್ ಇದು ನೋಡಬೇಕು, ಮತ್ತೆ ನೋಟಿಸು 14 ಡೇಸು. ಇಷ್ಟು ನೋಡಿದ್ರೆ ನೀವು 18 ಕ್ವಶನ್, ದ ಎಕ್ಸ್ಪೆಂಡಿಚರ್ ಚಾರ್ಜ್ ಆನ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಎಕ್ಸ್ಪೆಂಡಿಚರ್ ಅಂದ್ರೆ ಏನಿಲ್ಲ, ಸ್ಯಾಲರೀಸ್. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಯಾರ್ಯಾರು ಕೊಡ್ತಾರೆ ಅಂತಾನೆ ಕೇಳಿರ್ಬೋದು. ಕೇಳಿದಾನೆ. ಎಷ್ಟನೇದು? 18ನೇದು. ಸೊ ಪೆನ್ಷನ್ ಪೇಯಬಲ್, ಹೌದು, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದಾನೆ ನಿಮಗೆ ಸ್ಯಾಲರೀಸ್ ಎಲ್ಲ ಹೋಗ್ತದೆ. ಯಾರಿಗೆ? ಸುಪ್ರೀಂ ಕೋರ್ಟ್, ಹೈಕೋರ್ಟ್ಸ್ ತುಂಬಾ ಇದ್ದಾರೆ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ಹೋಗ್ತದೆ ಸ್ಯಾಲರೀಸ್ ಅಂಡ್ ಪೆನ್ಷನ್ಸ್. ನೆಕ್ಸ್ಟ್ ಡೆಪ್ಟ್ ಚಾರ್ಜಸ್ ಅಂದ್ರೆ ಸಾಲ ಇಲ್ಲ ಲೋನ್ ಇತ್ತು ಅಂತಂದ್ರೆ ಅದಕ್ಕೆ ಹೋಗುತ್ತಾ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದಾನೆ ಹೋಗ್ತದೆ.
ಸ್ಯಾಲರಿ ಅಲವೆನ್ಸ್ ಬಂತಲ್ಲ ಇಲ್ಲಿ, ಸ್ಯಾಲರಿ ಅಲವೆನ್ಸ್, ಸ್ಯಾಲರಿ, ಪೆನ್ಷನ್, ಡೆಪ್ಟ್, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದಾನೆ ಹೋಗ್ತದೆ. ಅಂದರೆ 1 2 3. 19ನೇದು, ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ 74th ಏನು 74th ಅಮೆಂಡ್ಮೆಂಟ್ ಯಾವುದು? 74th ಅಮೆಂಡ್ಮೆಂಟ್ ಬಂದು ಮುನ್ಸಿಪಾಲಿಟೀಸ್ ಗೊತ್ತಿರಬೇಕು. ಮುನ್ಸಿಪಾಲಿಟೀಸ್, ಮುನ್ಸಿಪಾಲಿಟಿ. ಸೊ ನಾನು ಸಿಸ್ಟಮಲ್ಲಿ ಮಾಡ್ತಾರೆ ಅಂದರೆ ಸ್ವಲ್ಪ ಸ್ಲೋ ಆಗ್ತಿದೆ, ಬೇಜಾರು ಮಾಡ್ಕೋಬೇಡಿ. 74th ಅಮೆಂಡ್ಮೆಂಟ್ ಆಕ್ಟ್ ಏನು ಹೇಳ್ತಿದ್ರೆ? ಮುನ್ಸಿಪಾಲಿಟೀಸ್ ಹೇಳ್ತದೆ. ಯಾವುದು ಅಮೆಂಡ್ಮೆಂಟ್? ಅದು ಸ್ಕೆಡ್ಯೂಲ್ ಅಂದರೆ 12th ಸ್ಕೆಡ್ಯೂಲ್. ಮುನ್ಸಿಪಾಲಿಟೀಸ್ 12th ಸ್ಕೆಡ್ಯೂಲ್ ಗೊತ್ತಿರಲಿ. 11th ಸ್ಕೆಡ್ಯೂಲ್ ಬಂದು ಪಂಚಾಯತ್. 73rd ಅಮೆಂಡ್ಮೆಂಟ್ ಆಕ್ಟು. ಮುನ್ಸಿಪಾಲಿಟೀಸ್ ಬಂದ ತಕ್ಷಣ ಪಂಚಾಯತ್ ಬಗ್ಗೆನೂ ನಿಮ್ಗೆ ಗೊತ್ತಾಗಬೇಕು. As per the Constitution Act, the 74th Amendment Act, the state legislature has been conferred power to the empower municipalities. Power by ಕೇಳಿದಾನೆ, powers of municipalities in according to 74th Amendment Act ಕೇಳಿದಾನೆ. ಏನೇನು ಪವರ್ಸ್ ಕೊಟ್ಟಿದ್ದಾರೆ 74 ತಿದ್ದುಪಡಿ ಆದ್ಮೇಲೆ, 71 ತಿದ್ದುಪಡಿ ಆದ್ಮೇಲೆ ಏನು ಪವರ್ಸ್ ಕೊಟ್ಟಿದ್ದಾನೆ ಅಂತ. ಒಂದು ಏನು ಕೊಟ್ಟಿದ್ದಾನೆ ಅಂತಂದ್ರೆ, ಮೊದಲನೇ ಸ್ಟೇಟ್ಮೆಂಟ್ ಓದಿ. ಪ್ರಿಪರೇಷನ್ ಫಾರ್ ಪ್ಲಾನ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಹೌದು, ಡೆವಲಪ್ಮೆಂಟ್ ಮಾಡಬೇಕು, ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಬೇಕು ಅಂತಾನೆ ಮಾಡಿದ್ವಿ. ಎಲೆಕ್ಷನ್ ಬಗ್ಗೆ ಏನಾದ್ರು ಹೇಳಿದ್ಯಾ? ಎಲೆಕ್ಷನ್ ಬಗ್ಗೆ ಏನೂ ಹೇಳಿಲ್ಲ. ಹಾಗಾದ್ರೆ ಇಲ್ಲ. ಮ್ಯಾನೇಜ್ಮೆಂಟ್ ಆಫ್ ಲಾ ಆರ್ಡರ? ಇಲ್ಲ. ಲಾ ಆ್ಯಂಡ್ ಆರ್ಡರು ಮುನ್ಸಿಪಾಲಿಟೀಸ್ ಬರಲ್ಲ. ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಇದೆಯಾ? ಎಸ್, ಟ್ಯಾಕ್ಸ್ ಕಲೆಕ್ಷನ್ನು, ಟ್ಯಾಕ್ಸ್ ಡ್ಯೂಟೀಸ್ ಬಗ್ಗೆ, ಟೋಲ್ಸ್ ಬಗ್ಗೆ ಎಲ್ಲ ಮುನ್ಸಿಪಾಲಿಟೀಸ್ ಅಂಡರ್ ಬರ್ತದೆ. ಸೊ ಇವೆಲ್ಲ ಪವರ್ಸು ನೀವು ಮುನ್ಸಿಪಾಲಿಟೀಸಲ್ಲಿ ನೀವು ಡೀಟೇಲಾಗಿ ಲಕ್ಷ್ಮೀಕಾಂತ್ ಎಲ್ಲ ಓದಬೇಕಾಗ್ತದೆ. ಲಕ್ಷ್ಮೀಕಾಂತ್ ಬುಕ್ ತೊಗೊಂಡಿಲ್ಲ ಅಂತಾರೆ ಕೆಳಗಡೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಬೈ ಮಾಡಿ. ಹಾಗಾದ್ರೆ 19ನೇದು ಏನು? 1 and 4. ಸೊ 20ನೇದು, ವಾಟ್ ಇಸ್ ದ ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊವಿಷನ್ಸ್ ವೇರ್ ಇನ್ಕಾರ್ಪೊರೇಟೆಡ್ ಇಂಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಕ್ರೊನಾಲಜಿಕಲ್ ಆರ್ಡರ್ ನೋಡ್ಕೋಬೇಕಾಗ್ತದೆ. ಯಾವ ಇಯರ್? 12th ಸ್ಕೆಡ್ಯೂಲ್ ಯಾವಾಗ ಬಂತು? 51A(k) ಯಾವಾಗ ಬಂತು? ಫಂಡಮೆಂಟಲ್ ಡ್ಯೂಟೀಸ್ ಬರ್ತದೆ, ಇದು ಕೊನೆಯ ಆರ್ಟಿಕಲ್ ಇದೆ. ರಿಸರ್ವೇಷನ್ ಇನ್ ಪ್ರಮೋಷನ್, ಫ್ರೀ ಲೀಗಲ್ ಏಡ್. ಸೊ 1 2 3 4 ಕರೆಕ್ಟ್ ಆಗಿದೆ. ಆಪ್ಷನ್ ಎ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಇದೆ. 1 2 4 3. ಸಾರಿ, 20ನೇದು ಎ. 1 2 4 3 ಕೊನೆಗೆ ಬಂದಿತ್ತು 51A. ಓಕೆ, ಇದು ಲಾಸ್ಟ್ ಕ್ವಶನು. ವಿಚ್ ಆಫ್ ದ ಫಾಲೋಯಿಂಗ್ ರೈಟ್ಸ್ ಕಮ್ ಅಂಡರ್ ಆರ್ಟಿಕಲ್ 21? ಏನು ಆರ್ಟಿಕಲ್ 21 ಹೇಳ್ತದೆ? ಪರ್ಸನಲ್ ಲೈಫ್ ಅಂಡ್ ಲಿಬರ್ಟಿ. ಪರ್ಸನಲ್ ಲೈಫ್ ಅಂಡ್ ಲಿಬರ್ಟಿ ಆರ್ಟಿಕಲ್ 21 ಹೇಳ್ತದೆ. ಅದರಲ್ಲಿ ಒಂದು 10-20 ಇದೆ, ಅದು ಒಂದಷ್ಟು ಲಿಸ್ಟ್ ಇದೆ. ರೈಟ್ ಟು ಪ್ರೈವಸಿ ಇಂದಿಡಿದು ಎಷ್ಟು ತುಂಬ ಇದೆ. ಸೊ ಇದಕ್ಕೆ ಆನ್ಸರ್ ಹೇಳೋದಾದ್ರೆ, ಆರ್ಟಿಕಲ್ 21 ಹೇಳೋದಾದ್ರೆ ಆಪ್ಷನ್ ಯಾವುದು? 1 2 3 4. ರೈಟ್ ಟು ವರ್ಕ್ ಇಲ್ಲ. ಅಬ್ರಾಡ್ಗೆ ಹೋಗ್ಬೋದಾ? ಎಸ್, ರೈಟ್ ಟು ಅಬ್ರಾಡ್ಗೆ ಹೋಗ್ಬೋದು. ನೆಕ್ಸ್ಟು ರೈಟ್ ಆಫ್ ವುಮೆನ್ ಟು ಬಿ ಟ್ರೀಟೆಡ್ ವಿತ್ ಡೀಸೆನ್ಸಿ ಅಂಡ್ ಡಿಗ್ನಿಟಿ ಎಸ್ ಇದೆ. ರೈಟ್ ಟು ಗುಡ್ ಹೆಲ್ತ್ ಇದೆ. ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಎಸ್ ಇದೆ. ಇದು 2ನೇದು 3ನೇದೇನೋ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಕೊಟ್ಟಿದ್ದಾನೆ. ರೈಟ್ ಟು ವರ್ಕ್ ಇಲ್ಲ. ಸೊ ಆಪ್ಷನ್ 21ನೇದು 1 2 3 4. ಆಪ್ಷನ್ 1 2 3 4 ಓನ್ಲಿ. ಸೊ ಇದಾಗಿತ್ತು ಒಂದಷ್ಟು MCQs ಅಂದರೆ ನಿಮಗೆ UPSC ಲೆವೆಲ್ಲಿರೋ ಒಂದಷ್ಟು UPSC ಫಾರ್ಮ್ಯಾಟ್ಲಿರೋ ಒಂದಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಇನ್ನು ಇದು ಒಂದು 10-20 ವೀಡಿಯೋನು ಮಾಡ್ಬೋದು, ಅಷ್ಟೊಂದು ಕ್ವಶನ್ಸ್ಗಳಿದ್ದಾವೆ. ಈ ವಿಡಿಯೋ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ಅಂದರೆ ಖಂಡಿತ ಮಾಡ್ತೀನಿ. ಈ PDF ಬೇಕಾಗಿತ್ತು ಅಂತಂದರೆ ನೀವು ಕಮೆಂಟಲ್ಲಿ ಹೇಳಿ PDF ಬೇಕು ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿಲ್ಲ. ಈ ವೆಬ್ಸೈಟ್ ನೋಡಿ, ಬ್ಯಾಟಲ್ ಆಫ್ ಪ್ಲಾಸಿ ಬಗ್ಗೆ ಹಾಕಿದ್ದೀನಿ. ಇಲ್ಲಿ ಒಂದಷ್ಟು ನಿಮಗೆ ಈಸಿಯಾಗಿ ಕಥೆ ರೂಪದಲ್ಲಿ ಇರುವಂಥದ್ದು ಇಲ್ಲಿದೆ ನೋಡಿ. ಬ್ಯಾಟಲ್ ಆಫ್ ಪ್ಲಾಸಿ, ಪ್ಲಾಸಿ ಕಥನ, ಲಿವರ್ ದಿಕ್ಕಾನ್, ಬ್ರಿಟಿಷರು, ಹಿಸ್ಟ್ರಿಯಿಂದ ಹಿಡಿದು, ಅಂದರೆ ಹಿಸ್ಟ್ರಿ ಅದರದ್ದು ಬ್ಯಾಟಲ್ ಆಫ್ ಪ್ಲಾಸಿ ಇದೆ. ಹಿಸ್ಟ್ರಿಯಿಂದ ಹಿಡಿದು ಅವ್ನು ಏನೇನಾಗಿತ್ತು, ಅದಕ್ಕಿಂತ ಮುಂಚೆ ಸಿರಾಜುದ್ದೌಲ ಬಂದ, ನೆಕ್ಸ್ಟು ತರಾತುರಿಯಲ್ಲಿ ಏನಾಯಿತು, ಪ್ಲಾಸಿ ಕಥನ ಆಯಿತು, ಹಿನ್ನೆಲೆ ಏನು, ಎಲ್ಲ ಇದೆ ಆಯಿತಾ. ಕಂಪ್ಲೀಟಾಗಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಕೊಟ್ಟಿರ್ತೀನಿ. ಫುಲ್ ಕನ್ನಡ ಎಸ್ಸೇಸ್ ಇರ್ತದೆ, UPSC ಫಾರ್ಮ್ಯಾಟ್ಲೇ ಇರ್ತದೆ. ಮತ್ತು ಲಕ್ಷ್ಮೀಕಾಂತ್ ಬುಕ್ಕು ಆದಷ್ಟು ಬೇಗ ತೊಗೊಳ್ಳಿ ಅಂತ ಹೇಳ್ದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಥ್ಯಾಂಕ್ ಯು.